ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ನಿನ್ನೆ ಪ್ರಸನ್ನ ಥಿಯೇಟ್ರಲ್ಲಿ ಹೇಗಿತ್ತು ಅನ್ನೋದನ್ನು ನೋಡಿದ್ರಿ. ಅಂದರೆ ಕಟೌಟ್ ಹಾಕೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಫುಲ್ ಕಟೌಟ್ ಇತ್ತು. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಸಿದ್ದೇಶ್ವರ JP ನಗರ ಥಿಯೇಟ್ರಲ್ಲಿದ್ದೀನಿ. ಸೊ ಇಲ್ಲೂ ಅಷ್ಟೇ ಜಾತ್ರೆಗೆ ಹೆಂಗೆ ಪ್ರಿಪ್ರೇಷನ್ ನಡೆಯುತ್ತೋ ಸೊ ಆ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ. ಬಟ್ ಆ ಜಾತ್ರೆಯಲ್ಲಿ ದೇವ್ರ ಉತ್ಸವ ಇರುತ್ತೆ, ಮತ್ತು ಅದ್ರ ಜೊತೆಗೆ ಇಲ್ಲೂ ಸಹ ದೇವರಿದೆ. ಅಣ್ಣಮ್ಮ ದೇವಿ ಕೂರಿಸಿ ಅವರ ಆಶೀರ್ವಾದನ ಪಡ್ಕೊಂಡು ಡೆವಿಲ್ ಸಿನಿಮಾನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ದೇವರ ಆಶೀರ್ವಾದದಿಂದ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿನ ಫ್ಯಾನ್ಸ್ ಅಂದರೆ ಡಿ ಬಾಸ್ ಫ್ಯಾನ್ಸ್ ಏನಿದಾರೋ ಅವರು ಒಂದು ಜಾತ್ರೆನ ಹೇಗೆ ಪ್ರಿಪೇರ್ ಮಾಡಿ ಹೇಗೆಲ್ಲ ಪ್ರಿಪ್ರೇಷನ್ ತಗೋತಾರೋ ಆ ರೀತಿ ಪ್ರಿಪೇರ್ ಮಾಡ್ತಾರೆ. ಸೊ ನಮ್ಮ ಜೊತೆ ಡಿ ಬಾಸ್ ಅಭಿಮಾನಿ ಒಬ್ರು ಇದ್ದಾರೆ, ಮಾತಾಡ್ತಾರೆ. ಹೇಗೆ ಅನಿಸ್ತಾ ಇದೆ ಪ್ರಿಪ್ರೇಷನ್, ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ, ಗ್ರ್ಯಾಂಡಾಗಿ ನಡೀತಾ ಇದೆ, ಖುಷಿ ಆಗ್ತಾ ಇದೆ ನೋಡಿ. ಓಕೆ, ಈಗ ಇದಕ್ಕಿಂತ ಮುಂಚೆ ಹಳೆ ಸಿನಿಮಾಗಳು ರಿಲೀಸ್ ಆಗಿತ್ತು, ಸೊ ಅದನ್ನೇ ಆ ಲೆವೆಲ್ಗೆ ಬ್ಲಾಸ್ಟ್ ಮಾಡಿದ್ರಿ. ಅಂದ್ರೆ ಅಷ್ಟು ಚೆನ್ನಾಗಿ ಕಾಟೇರಾಗಿಂತ ಆದ್ಮೇಲೆ ಕ್ರಾಂತಿ ಇದು ಕರಿಯಾ ರಿಲೀಸ್ ಆಗಿತ್ತು, ಅನೇಕ ಮಾಡ್ಕೊಂಡ್ರೆ ಕರಿಯಾ ರಿಲೀಸ್ ಆಗಿತ್ತು, ನವಗ್ರಹ ರಿಲೀಸ್ ಆಯಿತು, ಶಾಸ್ತ್ರಿ ರಿಲೀಸ್ ಆಯಿತು. ಸೊ ಅದೆಲ್ಲ ರಿಲೀಸ್ ಆದಾಗ ಎಷ್ಟೋ ಒಂದು ವಿಜೃಂಭಣೆಯಿಂದ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಬಟ್ ಇದು ಹೊಸ ಸಿನಿಮಾ. ಸೊ ಇದಕ್ಕೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ರಿ. ಸೊ ರಿಲೀಸ್ ಆಗ್ತದೆ, ಕೊನೆಗೆ ಫೈನಲಿ ಟ್ರೈಲರ್ ನೋಡಿದ್ದೀರಾ, ನಾಳೆ ಸಿನಿಮಾನೇ ನೋಡ್ತೀರಾ. ಸೊ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ಫುಲ್ ಕ್ಯೂರಿಯಾಸಿಟಿ ಇದೆ ಸರ್, ಯಾಕಂದರೆ ಯಾವಾಗ ಬೆಳಗ್ಗೆ 6:30 ಆಗುತ್ತೋ ಅಂತ ಕಾಯ್ತಾ ಇದ್ದೀವಿ. ಓಕೆ, ಆ ಖುಷಿಯಿಂದ ಇದ್ದೀವಿ. 6:30 ಆದರೆ ಸಿನಿಮಾ ನೋಡ್ಬೇಕಂತ ತುಂಬ ಖುಷಿಯಲ್ಲಿದ್ದೀವಿ. ಬಾ ಸಿನಿಮಾ ಬೆಳಗ್ಗೆ 6:30 ನೋಡ್ತೀವಿ, ಟಿಕೆಟ್ ತೊಗೊಂಡಿದ್ದೀವಿ, ಎಲ್ಲ ಆಗಿದೆ, ನೋಡ್ತೀವಿ. ಸೊ ಈ ಟೈಮಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು, ಎಷ್ಟು ನೋವಿದೆ? ಇದಕ್ಕಿಂತ 100 ಪಟ್ಟು ಹೆಚ್ಚು ಮಾಡ್ತಾ ಇದ್ವಿ. ಈಗೇನು ಈ ಸಂಭ್ರಮ ಇದೆ, ನಮ್ಮ ಬಾಸ್ ಹೊರಗಡೆ ಬಂದರೆ ಇದಕ್ಕಿಂತ 100 ಪಟ್ಟು ಹೆಚ್ಚು ಮಾಡ್ತಾ ಇದ್ವಿ. ಓಕೆ, ಇನ್ನೊಂದು ಬೇಸರ ಸಂಗತಿ ಏನಪ್ಪ ಅಂತಂದರೆ ಎಷ್ಟು ಅಂದರೆ ಸುಳ್ಳು ಸುದ್ದಿಗಳು ಬರ್ತವೆ, ಪ್ರಚಾರ ಆಗ್ತವೆ. ಸೊ ದರ್ಶನ್ ಅವ್ರ ಮೇಲೆ ಅಂದರೆ ಕೆಲವೊಂದು ಏನು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲದೆ ಆಗುತ್ತೋ ಗೊತ್ತಿಲ್ಲ, ಕೆಲವೊಂದು ಸುಳ್ಳು ಸುದ್ದಿಗಳು ಅವರು ದರ್ಶನ್ ಅವರು ಹೊಡೆದ್ರಂತೆ, ಆಮೇಲೆ ಬೈದ್ರಂತೆ, ನೂಕುದ್ರಂತೆ, ಈ ಥರ ಸುದ್ದಿಗಳು ಬರ್ತವೆ. ಸೊ ಅದಕ್ಕೆಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ತೆರೆ ಎಳೆದಿದ್ದಾರೆ, ಅಲ್ಲಿ ಏನೂ ಆ ಥರ ಆಗಿಲ್ಲ ಅಂತ. ಸೊ ಇದನ್ನೆಲ್ಲ ಕೇಳಿದಾಗ ನಿಮಗೆ ಫಸ್ಟ್ ಏನು ಅನ್ನಿಸ್ತು? ತುಂಬ ಕೋಪ ಬಂತು ಸರ್. ಯಾರ ಮೇಲೆ ಅಂದರೆ TV ಚಾನಲ್ ಅವ್ರ ಮೇಲೆ ಜಾಸ್ತಿ ಕೋಪ ಬಂತು. ಯಾಕಂದರೆ ಅಲ್ಲಿ ನೋಡಿದಿರಾ ಹೋಗಿ ಜಗ್ಗನ್ ಹೊಡೆದ್ರು, ಪ್ರದೇಶ್ ಹೊಡೆದ್ರು, ಒದ್ರು ಅಂತ ಹೇಳ್ತಾರಲ್ಲ ಸರ್. TV ಚಾನಲ್ ಅವರು ಪರಾಪ್ ನಗರದಲ್ಲಿ ಹೋಗಿದ್ದಾರೆ. ಕೋರ್ಟಲ್ಲಿ ಕಟ್ಕಟ್ಟೆಯಲ್ಲಿ ನಡೀತಾ ಟ್ರಯಲ್ ಅಂದರೆ ಅವತ್ತು TV ಚಾನಲ್ ಅವ್ರು ಇರ್ತಾರೆ. TV ಚಾನಲ್ ಅವ್ರಿಗೆ ಅಂದರೆ ತುಂಬ ಆಗ್ತಾಯಿಲ್ಲ. ಒಳ್ಳೇದನ್ನು ತೋರಿಸಿ, ಕೆಟ್ಟದನ್ನು ತೋರಿಸ್ಬೇಡಿ ಅವ್ರ ಬಗ್ಗೆ. ಅಲ್ಲ, ಈಗ ಅದು ಹೊಡೆದಿಲ್ಲ ಅಂತ ತೋರಿಸಿದ್ದು TV ಅವರೇ. ಹೌದು ಸರ್, ತೋರಿಸಿದ್ದಾರೆ. ಮತ್ತು ಕೆಟ್ಟದಂತ ಏನಕ್ಕೆ ತೋರಿಸ್ತಾರೆ TVನವರು? ಅಂದರೆ ಮಾಧ್ಯಮ ಅಂದ ತಕ್ಷಣವೇ ನಾವು ಅದರಲ್ಲಿ ಒಂದು ಸಣ್ಣ ಅಂಗವಾದರೂ ಸಹ ನಮ್ಮ ಜವಾಬ್ದಾರಿ ಏನಿರುತ್ತಪ್ಪ ಅಂದರೆ ಯಾವುದೇ ಸುದ್ದಿಗಳು ಬಂದರೂ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ನಿಜ ಅನಿಸಿದ್ರೆ ಮಾತ್ರ ತೋರಿಸ್ಬೇಕು ಅನ್ನೋದು ನಮ್ಮಗಳ ಜವಾಬ್ದಾರಿ. ಸೊ ನಾವು ಒಂದು ಕ್ಷಣ ಮೈ ಮರೆತರೆ ಒಬ್ಬನ ತೇಜೋವಧೆ ಆಗುತ್ತೆ, ಒಬ್ಬ ವ್ಯಕ್ತಿಯ ಮಾನಹಾನಿ ಆಗುತ್ತೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಯಾವುದೇ ಒಂದು ಸುದ್ದಿ ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಸತ್ಯ ತೋರಿಸಿದ್ದು ಮಾಧ್ಯಮನೇ ಬಿಡಿ. ಅಂದರೆ ಈಗ ಅಲ್ಲೇನೂ ಆಗಿಲ್ಲ, ಆ ಥರದ್ದೇನೂ ಆಗಿಲ್ಲ, ನಡೆದಿಲ್ಲ ಅಂತ ತೋರಿಸಿದ್ದು ಮಾಧ್ಯಮನೇ. ಸೊ ಹಂಗಾಗಿ ಎಲ್ಲ ಮಾಧ್ಯಮಗಳನ್ನು ನಾವು ಆ ರೀತಿ ಇದು ಮಾಡೋಕ್ಕಾಗೋದಿಲ್ಲ. ಒಂದಿಷ್ಟು ಯೋಚನಾ ಶಕ್ತಿಯಿಂದ ಯೋಚನೆ ಮಾಡಿ ತೋರಿಸೋಂಥ ಮಾಧ್ಯಮಗಳು ಇದೆ. ಸೊ ಅದ್ರ ಜೊತೆಗೆ ಇನ್ನು ಸೆಲೆಬ್ರೇಷನ್ ವಿಚಾರಕ್ಕೆ ಬಂದಾಗ, ಸೊ ಡೆವಿಲ್ ಸಿನಿಮಾ ಈಗ ಆಲ್ರೆಡಿ ಮೊದಲನೇ ದಿನದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಸೊ ನೆಕ್ಸ್ಟ್ ಎಷ್ಟು ದಿನ ಓಡುತ್ತೆ ಅಂದರೆ ಪ್ರಿಪ್ರೇಷನ್ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ತುಂಬ ಕ್ಯೂರಿಯಾಸಿಟಿ ಇದ್ದೀವಿ. ಕಾಟೇರ 300 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳ್ತಾರೆ, ಅದಕ್ಕಿಂತ ಡಬಲ್ ಗಳಿಕೆ ಆಗುತ್ತೆ ಅನ್ನೋದು ಅಭಿಮಾನಿಗಳ ಆಸೆ, ಅದನ್ನು ಈಡೇರಿಸ್ತೀವಿ. ಓಕೆ, ನೆಚ್ಚಿನ ನಟನ ಒಂದೆರಡು ಡೈಲಾಗ್ ಹೇಳ್ಬೋದಾ? ನಾನು ಕತ್ತಿ ಹಿಡಿದ್ರೆ ಬುನಾದಿ, ಕರ್ಣ ಹಿಡಿದ್ರೆ ಸಮಾಧಿ, ನಂಬಿದವರಿಗೆ ನಟರಾಜರು, ತಿರುಗಿ ಬಿದ್ದವರಿಗೆ ಯಮರಾಜ, ಈ ಅಂಬಿಗ. ಓಕೆ, ಮತ್ತು ಈಗ ಡೆವಿಲ್ ಸಿನಿಮಾದ ಯಾವುದಾದ್ರು? ಡೆವಿಲ್ದು ಗಂಟೆಗೊಂದು ಬಣ್ಣ ಹಾಕ್ತೀಯ, ಗಳಿಗೆ ಒಂದು ವೇಷ ಹಾಕ್ತೀಯಲ್ಲೋ, ನೀನು ಹೆಂಗಂತ ಇನ್ನೂ ತಿಳ್ಕೊಂಡೇ ಇಲ್ಲ. ಆದಷ್ಟು ಬೇಗ ಬರ್ತೀನಿ ಚಿನ್ನ, ನಮ್ಮ ದೇಶದಲ್ಲಿ ಹೊರಗಡೆ ನಮ್ಮ ಬಾಸು. ಓಕೆ, ಆ್ಯಕ್ಚುಲಿ ಟ್ರೈಲರಲ್ಲಿ ಒಂದು ಸಂದೇಶ ಕೊಟ್ಟರು, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ. ಸೊ ಅದು ಏನೆಲ್ಲ ವಿಷಯನ ಇದು ಮಾಡುತ್ತೆ? ನಮ್ಮ ಬಾಸು ಹೊರಗಡೆ ಬರ್ತಾರೆ, ಯಾಕಂದರೆ ನಮ್ಮ ಬಾಸು ಎಂಥವ್ರು ಏನು ಅಂತ ಇಡೀ ಫ್ಯಾನ್ಸ್ಗಳಿಗೆ ಗೊತ್ತು. ಆದಷ್ಟು ಬೇಗ ಬರ್ತಾರೆ ಹೊರಗಡೆ. ಇದೆಲ್ಲ ಗೊತ್ತಿದೆ, TV ಚಾನಲ್ಗೂ ಗೊತ್ತು, ಮಾಧ್ಯಮಗಳು ಗೊತ್ತು. ನಮ್ಮ ಬಾಸ್ನ ಏನಕ್ಕೆ ಒಳಗಡೆ ಹಾಕಿದ್ದಾರೆ, ಒಂದರಿಂದ ಹಾಕಿದಾರಾ ಏನಂಬೋದು ಎಲ್ರಿಗೂ ಗೊತ್ತಿದೆ. ಅದು ಆದಷ್ಟು ಬೇಗ ಬಂದರೆ ತೆರೆ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಅಭಿಮಾನಿಗಳಿಗೆ, ಯಾಕೆಂದರೆ ದರ್ಶನ್ ಅವ್ರ ಸಿನಿಮಾ ಅಂದರೆ ನೂಕುನುಗ್ಗಲು ಇದ್ದೇ ಇರುತ್ತೆ, ಮತ್ತು ಸಿಕ್ಕಾಪಟ್ಟೆ ಕೂಗಾಟ ಎಲ್ಲ ಇರುತ್ತೆ. ಸೊ ನೀವೊಬ್ಬರು ಅಭಿಮಾನಿಯಾಗಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾವು ಹೇಳೋದಂದರೆ ಒಂದೇ ಸರ್, ಡಿ ಬಾಸ್ ಅಭಿಮಾನಿಗಳು ಹೆಚ್ಚಿದಾರಲ್ಲ, ಬೇರೆಯವರು ಕೂಡ ಬಂದು ಸಿನಿಮಾ ನೋಡಲಿ, ಯಾರಿಗೂ ತೊಂದರೆ ಮಾಡಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋ ನಮ್ಮ ಬಾಸು. ಈ TV ಚಾನಲವರು ಬಾಸು ಕೆಟ್ಟವರು, ಡಿ ಬಾಸ್ ಅಭಿಮಾನಿಗಳು ಕೆಟ್ಟವ್ರು ಅಂತಾರೆ. ಇವತ್ತೆಲ್ಲನ ನೋಡಿ ಬಾಸ್ಗಳ ಅಭಿಮಾನಿಗಳು ಯಾರಿಗಾನ ಕೆಟ್ಟದ್ದು ಮಾಡಿದ್ದಾರೆ ನೋಡಿದ್ರೆ ಸರ್ ನೀವು? ನಮ್ಮ ಕೈಲಿ ಆದ್ದು ಸಹಾಯ ಮಾಡೋಕ್ಕೆ ನಮ್ಮ ಬಾಸ್ ಹೇಳಿದ್ದಾರೆ, ಚಿನ್ನ ನಿನ್ನ ಹತ್ರ 100 ರೂಪಾಯಿ ಇದ್ದರೆ 10 ರೂಪಾಯಿ ಸಹಾಯ ಮಾಡು, ಆಗಿಲ್ಲ ಅಂದರೆ ಸುಮ್ಮನೆ ಇರು, ಇನ್ನೊಬ್ರು ಕೆಟ್ಟದನ್ನು ಬಯಸಬೇಡ ಅಂತ ಹೇಳ್ಕೊಟ್ಟಿರೋದೇ ನಮ್ಮ ಬಾಸು. ಓಕೆ, ಅಂದರೆ ಏನಾದ್ರು ಸಂದೇಶ ಕೊಡ್ತೀರಾ? ಅಂದರೆ ಶಾಂತ ರೀತಿಯಿಂದ ನೋಡಿ ಸಿನಿಮಾನ, ಯಾವುದೇ ಆ ಊಹಾಪೋಹ
ಊಹಾಪೋಹಗಳಿಗೆ ತಲೆ ಕೆಡಿಸ್ಬಿಡಿ, ಆ ಥರ ಏನಾದ್ರು ಸಂದೇಶ ಕೊಡ್ತೀರಾ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಭಿಮಾನಿ, ನಿಮ್ಮ ಜೊತೆ? ನಿಮ್ಮ ಮುಖಾಂತರನೇ ಕೇಳ್ಕೊಡ್ತೀನಿ ಸರ್, ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನಮ್ಮ ಬಾಸ್ ಮೂವಿನ ನೋಡ್ಬೋದು. ಇವತ್ತವರೆಗೂ ಅವರು 56-57 ಸಿನಿಮಾ ಮಾಡಿದ್ದಾರೆ ಅಂದರೂ ಕೂಡ ಫ್ಯಾಮಿಲಿ ನೋಡೋಂಥ ಸಿನಿಮಾನೇ. ಯಾರು ನೋಡೋಂಥ ಸಿನಿಮಾ 16 ವಯಸ್ಸು 20 ವಯಸ್ಸು ನೋಡೋಂಥ ಸಿನಿಮಾ ಅಲ್ಲ. 16 ವಯಸ್ಸಿಂದ ಹಿಡಿದ್ಬಿಟ್ಟು 50 ವಯಸ್ಸುವರೆಗೂ ಸಿನಿಮಾ ನೋಡ್ಬೋದು. ಪ್ರತಿಯೊಬ್ಬರು ಬಂದು ಚೆನ್ನಾಗಿ ನೋಡ್ಕೊಂಡೋಗಿ ಥಿಯೇಟ್ರಲ್ಲಿ ಬಂದರೆ ಅವ್ರನ್ನ ಚೆನ್ನಾಗಿ ಕಳಿಸೋ ಜವಾಬ್ದಾರಿ ಡಿ ಬಾಸ್ ಅಭಿಮಾನಿಗಳ ಕೆಲಸ. ಓಕೆ, ನೀವು ಡಿ ಬಾಸ್ ಅಭಿಮಾನಿ ಹಳೆಯಾಗಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಇದು ಮಾಡ್ತಾ ಇದ್ದಾರೆ. ಸೊ ಸೇಫಾಗಿ ಕಳಿಸ್ಕೊಡ್ತೀವಿ, ಅಂದರೆ ಯಾವುದೇ ನೂಕು ಗಲಾಟೆ ಆಗದಂಗೆ ಕಳಿಸ್ಕೊಡಿ ಅಂತ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀರಾ. ಕೊಡ್ತಾ ಇದ್ದೀವಿ ಸರ್. ಓಕೆ, ಒಳ್ಳೇದಾಗಲಿ ಸರ್. ನಿಮ್ಮ ಹೆಸರು? ಸರ್ ಸೈದಪ್ಪ ಅಂತ. ಓಕೆ, ಥ್ಯಾಂಕ್ ಯು. ಥಿಯೇಟ್ರಲ್ಲಿ ಮತ್ತಷ್ಟು ಅಭಿಮಾನಿಗಳು ಸೇರಿದ್ದಾರೆ. ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್. ಓಕೆ, ಮತ್ತೆ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ? ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಮಾಡ್ಕೊಂಡಿದ್ದೀವಿ. ಆದಷ್ಟು ನಾವು ಕೇಳ್ಕೊಳ್ಳೋದಂದೆ ಬಾಸ್ ಆಚೆ ಬರಬೇಕು. ಅದೆಲ್ಲರಿಗೂ ಇದ್ದೇ ಇದೆ. ಮತ್ತು ಇನ್ನೊಂದು, ಅಭಿಮಾನಿಗಳಿಗೆ ಏನು ಕೇಳ್ಕೊತೀರಾ ನಾಳೆ? ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ನೋಡೋಕ್ಕೆ. ಕೇಳ್ಕೊಳ್ಳೋದೇನೂ ಇಲ್ಲ, ಎಲ್ಲ ಫುಲ್ಲು ಎಂಜಾಯ್ಮೆಂಟು, ಎಲ್ಲ ಇದರಲ್ಲಿ ಒಂದು ಖುಷಿಲೂ ಇರ್ತೀವಿ, ಒಂದು ದುಃಖದಲ್ಲೂ ಇರ್ತೀವಿ. ಬಾಸು ಏನಾದ್ರು ಆಚೆ ಇದ್ದಿದ್ದು ನೋಡಿದರೆ ಅವರು ತುಂಬ ಖುಷಿ ಪಟ್ಟಿರೋರು. ಇವಾಗ ಒಳಗಡೆ ಇದ್ದಾಗೂ ಏನು ಬೇಜಾರಿಲ್ಲ, ಬಾಸ್ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ. ಅವ್ರಿಗೆ ನ್ಯೂಸ್ ಹೋಗೇ ಹೋಗುತ್ತೆ, ಅದು ಗೊತ್ತಿರೋ ವಿಷಯನೇ. ಆ್ಯಕ್ಚುಲಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲೋ, ಆಲ್ರೆಡಿ ಒಂದು ಸಂದೇಶ ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ. ಏನಪ್ಪ ಅಂತಂದರೆ, ಏನೇ ಆ ಊಹಾಪೋಹಗಳು ಸುದ್ದಿಗಳು ಬಂದರೂ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ನೀವೇ ನನ್ನ ಶಕ್ತಿ, ನೀವೇ ನನಗೆ ಸ್ಫೂರಕ, ಇಂಥ ಪರಿಸ್ಥಿತಿಯಲ್ಲಿ ನನ್ನ ಬಂಧುಗಳು ಅಂದರೆ ನೀವೇ ಅಂತ ನಿಮಗೆ ಒಂದು ಇದು ಸಂದೇಶ ಕಳಿಸಿದ್ದಾರೆ. ಅಂದರೆ ಸಿನಿಮಾನ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಸಿನಿಮಾನ ಚೆನ್ನಾಗಿ ನಡೆಸ್ಕೊಡಿ, ಸಿನಿಮಾ ಚೆನ್ನಾಗಿ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅದು ನಿಜಾನೇ, ಅದಕ್ಕೆ ಹೇಳಿರೋದಂದರೆ ಅದು ನಿಜಾನೇ. ಆಬ್ವಿಯಸ್ಲಿ ಎಲ್ಲ ನಾವು ಅಂತಲ್ಲ, ಎಷ್ಟೋ ಕೋಟಿ ಜನದ ಸೆಲೆಬ್ರಿಟೀಸು ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ. ದೇವರು ನಾವು ಎಲ್ಲ ಸಪೋರ್ಟಾಗಿ ನಿಂತಿದ್ದೀವಿ. ಎಲ್ಲ ಕೇಳ್ಕೊಳ್ಳೋದಂದರೆ ಬಾಸ್ ಆಚೆ ಬರಬೇಕು ಅಷ್ಟೇ ಕೇಳ್ಕೊಳ್ಳೋದು. ಏನು ನೀವು ನಿಮ್ಮ ಹೆಸರು? ಕೌಶಿಕ್ ಅಂತ. ಕೌಶಿಕ್, ಏನು ಹೇಗೆ ಅನಿಸ್ತದೆ? ಒಂಥರ ಈ ಜಾತ್ರೆಗಿಂತ ಮುಂಚೆ ಪ್ರಿಪೇರ್ ಮಾಡ್ತಾರೆ ಗೊತ್ತಾ, ಊರುಗಳಲ್ಲಿ, ಹಳ್ಳಿನಲ್ಲಿ. ಸೊ ಹಂಗೆ ನಡೀತಾ ಇದೆ. ಫುಲ್ ಸೆಲೆಬ್ರೇಷನ್ಗೆ ಏನು ಕಮ್ಮಿ ಇಲ್ಲ. ಇಲ್ಲ ಡಿ ಬಾಸ್ ಅಂದರೆ ಅವ ಹೇಳಂಗೆ ಇಲ್ಲ. ಎಲ್ಲ ಫುಲ್ ನಮ್ಮ ಸಿದ್ದೇಶ್ವರ ಥಿಯೇಟ್ರಲ್ಲಿ ಆಲ್ರೆಡಿ ಎಲ್ಲ ಸೆಲೆಬ್ರೇಷನ್ಗಳು ನಡೀತಾ ಇದೆ. ಇನ್ನೂ ಸಿದ್ಧತೆ ನಾಳೆ ಇನ್ನೂ ಜಾಸ್ತಿ ಮಾಡ್ತಾರೆ. ಆದಷ್ಟು ಇವತ್ತು ನೈಟು DJ ಇದೆ, ನೈಟು ಎಲ್ಲ ಅಭಿಮಾನಿಗಳು ಬಂದು ಎಲ್ಲ ಭಾಗವಹಿಸ್ಬೋದು. ನಾಳೆ ಬರೋರು ಅಷ್ಟೇ, ನಾಳೆ ಇನ್ನೂ ಜೋರಾಗಿರುತ್ತೆ. ನಾಳೆ ಪ್ರದರ್ಶನಗಳಿಗೆ ಊಟ, ಅನ್ನದಾನ ಇರುತ್ತೆ. ಮತ್ತು 12ನೇ ತಾರೀಕು ಕರೆಕ್ಟಾಗಿ ಪಂಕ್ತಿ ಊಟ ಇರುತ್ತೆ, ದೇವ್ರು ಬಿಡ್ಬೇಕಾರೆ ಇಷ್ಟೇ. ಓಕೆ, ಆಮೇಲೆ ಈಗ ಎಷ್ಟೋ ಸ್ಟಾರ್ಗಳು ವಿಶ್ ಮಾಡ್ಬೋದಾಯಿತು, ಎಷ್ಟೋ ಜನ ವಿಶ್ ಮಾಡ್ತಾ ಇಲ್ಲ. ಕೆಲವೊಂದು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಡಿ ಬಾಸ್ನ ಕರ್ಕೊಂಡು ಹೋಗಿ ಅವರು ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ಕೊಂಡು ಸ್ಟಾರ್ಗಳು ಇವತ್ತೊಂದು ಜಸ್ಟ್ ಒಂದು ಬೈಟ್ ಕೊಡ್ಬೋದಾಯಿತು, ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕ್ಬೋದಾಯಿತು. ಈಗ ನಾಳೆನೇ ರಿಲೀಸ್ ಇದೆ. ಒಂದೇಳ ನಮ್ಮ ಬಾಸ್ ಬಂದ್ಬಿಟ್ಟು ಬ್ಯಾಡ್ ಮ್ಯಾನರ್ಸ್ ಬಂದ್ಬಿಟ್ಟು ಎಲ್ಲ ಪ್ರಮೋಷನ್ ಎಲ್ಲ ಥರ ಜಯನಗರದಲ್ಲಿ ಮಾಡಿಕೊಟ್ರು. ಆದರೆ ಒಬ್ಬರೂ ಯಾರು ನಮ್ಮ ಬಾಸಿಂದ ಬಂದಿಲ್ಲ. ಇದ್ದಾಗ ಬಂದರು, ಇಲ್ಲದೆ ಹೋಗಿ ಯಾರೂ ಬಂದಿಲ್ಲ. ಆಯಿತಾ, ನಿಯತ್ತಿಗೆ ಒಂದೇ ಹೆಸರು ಧನ್ವೀರ್. ಆಯಿತಾ, ಕಷ್ಟದಲ್ಲೂ ಇದ್ದಾರೆ, ಸುಖದಲ್ಲೂ ಇದ್ದಾರೆ, ಎರಡರಲ್ಲೂ ಅವ್ರು ಭಾಗವಹಿಸಿದ್ದಾರೆ. ಅವರು ನಾಳೆ ಎಷ್ಟು ಖುಷಿ ಪಡ್ತಾರೆ ಜಾಸ್ತಿ. ಆದರೆ ಅವ್ರಿಗಿಂತ ನಿಯತ್ತಾಗಿರೋ ವ್ಯಕ್ತಿ ಇನ್ಯಾರೂ ಇಲ್ಲ ನಮ್ಮ ಬಾಸ್ಗೆ. ಎಲ್ಲರೂ ಚೆನ್ನಾಗೇ ಇದ್ರು ಇರೋವರೆಗೂ. ಹೋದ್ಮೇಲೆಲ್ಲ ಇದಾದ್ಮೇಲೆ ಎಲ್ಲ ಅವ್ರ ಪಾಡ್ಗೆ ಅವ್ರು ನೋಡ್ಕೊಂಡು ಅವರೆಲ್ಲ ಹೋದರು. ಕೆಲಸ ಆಗೋವ್ರಿಗೂ ಉಪಯೋಗಿಸ್ಕೊಂಡ್ರು ನಮ್ಮ ಬಾಸ್ನ. ಆಮೇಲೆಲ್ಲ ಬಿಟ್ಟೋದ್ರು ಅಷ್ಟೇ. ನಿಯತ್ತಿಗಂದರೆ ಧನ್ವೀರ್ ಅಷ್ಟೇ. ಇವತ್ತು ದರ್ಶನ್ ಅವ್ರಿಗೆ ಒಂದು ದೊಡ್ಡ ಬೆನ್ನೆಲುಬು ಅಂದರೆ ಅಭಿಮಾನಿಗಳು, ಅಂದರೆ ಸೆಲೆಬ್ರಿಟಿಗಳು. ಹೌದು. ಸೊ ಈ ಸೆಲೆಬ್ರಿಟಿಗಳಿಗೆ ನೀವೊಬ್ಬ ಸೆಲೆಬ್ರಿಟಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲರೂ ಹಬ್ಬನ ಹುಷಾರಾಗಿ ಆರಾಮಾಗಿ ಮಾಡೋಣ. ಯಾರು ತಲೆ ಕೆಡ್ಸ್ಕೊಳೋದು ಬೇಡ. ಇವ್ರಿಗೆ ನಾವು ಫ್ಯಾನ್ ವಾರ್ ಮಾಡೋದು ಬೇಡ. ಇವರು ಮಾಡ್ತೀವಂತ ನಾವು ಮಾಡಲ್ಲ. ಆಯಿತಾ, ನಮ್ದೇನಿದೆ ನಾವು ಮಾಡೋಣ. ಹಬ್ಬ ಇನ್ನೂ ಜೋರಾಗಿ ಮಾಡೋಣ ಅಷ್ಟೇ. ಅವ್ರು ಮಾಡ್ತಾರೆ ಅಂದ್ಬಿಟ್ಟು ಇವ್ರು ಮಾಡ್ತಾರೆ ಅಂದ್ಬಿಟ್ಟು ನಾವು ಬೇರೆ ಹೀರೋಗಾಗಲಿ ಯಾರಿಗೇ ಆಗಲಿ ಪ್ರೊವೋಕ್ ಕೊಡ್ತಿಲ್ಲ. ನಮ್ಮ ಬಾಸ್ ನಮ್ಗೆ ಹೇಳಿರೋದು ಒಂದೇ, ಏನಂದರೆ ನಮ್ದೇನಿದೆ ಅಷ್ಟು ನೋಡಿಕೊಂಡು ಆರಾಮಾಗಿ ಹೋಗೋಣ. ಅವ್ರು ಪ್ರೊವೋಕ್ ಕೊಟ್ಕೊಂಡು ಅವ್ರು ಟಾಂಗ್ ಕೊಟ್ಕೊಂಡು ನಾವು ಬಂದಿಲ್ಲ. ನಮ್ದೇನಿದೆ ಅದು ನಾವು ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಜೋರಾಗಿ ಮಾಡ್ಕೊಂಡು ಇರ್ತೀವಿ ಅಷ್ಟೇ. ಓಕೆ. ಸೊ ಅಭಿಮಾನಿ ಏನು ಹೇಳ್ತಿದ್ದಾರಪ್ಪ ಅಂದರೆ, ಬೇರೆ ಅಭಿಮಾನಿಗಳು ಸಹ ಒಂದು ಸಂದೇಶ. ಯಾಕೆಂದರೆ ಯಾವುದೇ ಅಭಿಮಾನಿಗಳು ಬೇರೆ ಹೀರೋಗಳನ್ನ ಟಾಂಗ್ ಕೊಡುವಂಥ ವಿಷಯಗಳನ್ನ ಮಾಡಬಾರ್ದು, ಟಾಂಗ್ ಕೊಡೋ ವಿಷಯನ ಮಾಡಬಾರ್ದು. ಸೊ ನಮ್ಮ ಸೆಲೆಬ್ರೇಷನ್ ಅಂದರೆ ನಿಮ್ದು ಏನು ಸೆಲೆಬ್ರೇಷನ್ ಇದೆ ಅದನ್ನು ಅದ್ಭುತವಾಗಿ ಮಾಡ್ಕೋಬೇಕು, ಹ್ಯಾಪಿಯಾಗಿರಬೇಕು ಅಷ್ಟೇ. ಯಾರಿಗೂ ಇದರಿಂದ ನೋವು ಮಾಡಬಾರ್ದು, ಏನು ಇದು ಮಾಡಬಾರ್ದು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಥ್ಯಾಂಕ್ ಯು. ಓಕೆ.